ಹಾಯ್ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತಹ ಇವತ್ತು ಒಂದಲ್ಲ ಎರಡಲ್ಲ ಸುಮಾರು 4 ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ಅಪ್ಡೇಟ್ಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಕೆಲವೊಂದು ನೋಟಿಸ್ ಅಥವಾ ಒಂದು ನೋಟಿಫಿಕೇಶನ್ ಸಹ ರಿಲೀಸ್ ಅನ್ನ ಮಾಡಿದ್ದಾರೆ. ಪ್ರತಿಯೊಂದು ಈ ಒಂದು ನೋಟಿಸ್ ಅಥವಾ ಒಂದು ನೋಟಿಫಿಕೇಶನ್ ನಾನು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಪ್ರತಿ ಒಂದು ಡೀಟೇಲ್ಸ್ ಅನ್ನ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಅದು 4 ಅಪ್ಡೇಟ್ಸ್ ಯಾವುದು ಅಂದ್ರೆ, ಮೊದಲನೇ ಒಂದು ಅಪ್ಡೇಟ್ ತಾವೇನು ಇಂಡಿಯಾ ಪೋಸ್ಟ್ ಆಫೀಸ್ ಗಳಿಂದ ಸುಮಾರು 44,228 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರೆ ಅದರ ಒಂದು 5th ಮೆರಿಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತಹ ಒಂದು ನೋಟಿಸ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಎರಡನೇ ಒಂದು ಅಪ್ಡೇಟ್ ಏನಂದ್ರೆ, ಆಲ್ರೆಡಿ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ಎಂಪ್ಲಾಯೀಸ್ ಗೆ ಒಂದು ಆನ್ಲೈನ್ ಅಲ್ಲಿ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪೋರ್ಟಲ್ ಕೂಡ ಇಲ್ಲಿ ಒಂದು ರಿಲೀಸ್ ಮಾಡುವಂತಹ ಒಂದು ಡೇಟ್ ಕೂಡ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಮೂರನೇ ಒಂದು ಅಪ್ಡೇಟ್ ಏನಂದ್ರೆ, ಇದೇ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಇಂದ PO ಮತ್ತು RMS ಗೆ ಸಂಬಂಧಪಟ್ಟಂತಹ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿ. ಮತ್ತು 4ನೇ ಒಂದು ಬಂಪರ್ ಆಗಿರುವಂತಹ ಒಂದು ಅಪ್ಡೇಟ್ ಏನಂದ್ರೆ, 2025 ಅಂದ್ರೆ ನಾಳೆ ವರ್ಷ ಯಾವಾಗ ಇದರ ಒಂದು ಡೀಟೇಲ್ ಆಗಿರುವಂತಹ ಮತ್ತೊಂದು ಒಂದು ನೋಟಿಫಿಕೇಶನ್ ಅಥವಾ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತೀರಿ ಎಂಬುದರ ಬಗ್ಗೆ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಶೇರ್ ಅನ್ನ ಮಾಡಿದ್ದಾರೆ. ಸೊ ಬನ್ನಿ ಪ್ರತಿ ಒಂದು ಡೀಟೇಲ್ಸ್ ಅನ್ನ ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ಪ್ರಯತ್ನವನ್ನ ಮಾಡಿ. ಸೊ ಇದೇ ರೀತಿಯಾಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವೇನಾದ್ರೂ ಚಾನಲ್ಗೆ ಹೊಸಬರಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಗಾಯ್ಸ್, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಮೊದಲನೇ ಒಂದು ಅಪ್ಡೇಟ್, ಮೊದಲನೇ ಒಂದು ನೋಟಿಸ್ ಏನಂದ್ರೆ, ರಿಗಾರ್ಡಿಂಗ್ ನೋಟಿಫಿಕೇಶನ್ ಇನ್ PO RMS ಅಕೌಂಟೆಂಟ್ ಎಕ್ಸಾಮಿನೇಷನ್ 2024 ಟು ಬಿ ಹೆಲ್ಡ್ ಆನ್ 22/12/2024 ಅಂತ ಒಂದು ಮೆನ್ಷನ್ ಅನ್ನ ಮಾಡಿರುವಂತದ್ದು. ಆಲ್ರೆಡಿ ಈ ಒಂದು PO ಮತ್ತು RMS ಅಕೌಂಟೆಂಟ್ ಗೆ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ರಿ ಅದರ ಒಂದು ಎಕ್ಸಾಮಿನೇಷನ್ ನ ಒಂದು ಡೇಟ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಓಕೆನಾ, ಇಲ್ಲಿ ತಾವು ಆಕ್ಟಿವಿಟಿ ನೋಡಬಹುದು, ಶೆಡ್ಯೂಲ್ ಡೇಟ್ ಅನ್ನ ನೋಡಬಹುದು. ಲಾಸ್ಟ್ ಡೇಟ್ ಫಾರ್ ರಿಸಿಪೆಂಟ್ ಅಪ್ಲಿಕೇಶನ್ ಅಟ್ ಡಿವಿಷನ್ ಆಫೀಸ್ ಕಂಟ್ರೋಲಿಂಗ್ ಯೂನಿಟ್ ಫ್ರಮ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ 6/12/2024 ಅಂದ್ರೆ ನಾಳೆ ತಿಂಗಳು 6ನೇ ತಾರೀಕೆ ಇದರ ಒಂದು ಲಾಸ್ಟ್ ಡೇಟ್ ಅಂತ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದು. ಲಾಸ್ಟ್ ಡೇಟ್ ಫಾರ್ ರೀಚಿಂಗ್ ಅಪ್ಲಿಕೇಶನ್ ಟು ಸರ್ಕಲ್ ಆಫೀಸ್ ಅಂದ್ರೆ ಆ ಒಂದು ಸರ್ಕಲ್ ಆಫೀಸ್ಗೆ ರೀಚ್ ಆಗೋದಕ್ಕೆ ಅಪ್ಲಿಕೇಶನ್ ನಾಳೆ ತಿಂಗಳು 12ನೇ ತಾರೀಕೆ ಇದರ ಒಂದು ಲಾಸ್ಟ್ ಡೇಟ್ ಅಂತಾನು ಹೇಳಿದ್ದಾರೆ. ಡೇಟ್ ಆಫ್ ಎಕ್ಸಾಮಿನೇಷನ್ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಸಂಡೇ ಅಂತ ಮೆನ್ಷನ್ ಮಾಡಿದ್ದಾರೆ. ಪೇಪರ್ 1 ಪೇಪರ್ 2 ಅಂತ ಮಾಡಿದ್ದಾರೆ. ಓಕೆ, ವೆನ್ಯೂ ಆಫ್ ಎಕ್ಸಾಮಿನೇಷನ್ ಅಡ್ರೆಸ್ ಬಗ್ಗೆ ಮಾತಾಡಕ್ ಹೋದ್ರೆ ವೆನ್ಯೂ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಇಂಟಿಮೇಟೆಡ್ ಥ್ರೂ ದ ಅಡ್ಮಿಟ್ ಕಾರ್ಡ್ ಅಂತ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಓಕೆನಾ, ಇದರ ಒಂದು ಎಕ್ಸಾಮ್ ಸೆಂಟರ್ ಏನಿದೆ ಅದು ಒಂದು ಅಡ್ಮಿಟ್ ಕಾರ್ಡ್ ನ ರಿಲೀಸ್ ಮಾಡಿದ ನಂತರ ಇಲ್ಲಿ ಒಂದು ಎಕ್ಸಾಮ್ ಡೀಟೇಲ್ಸ್ ಅನ್ನ ಎಕ್ಸಾಮ್ ಲೊಕೇಶನ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ, ಬೇಸಿಕಲಿ ಇದು ಯಾರಿಗೆ ಈ ಒಂದು ವೇಕೆನ್ಸಿಗಳ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ಆಲ್ರೆಡಿ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸಾರ್ಟಿಂಗ್ ಅಸಿಸ್ಟೆಂಟ್ ಆಗಿರ್ಬೋದು, PA ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಪೋಸ್ಟ್ ಅಲ್ಲಿ ತಾವೇನಾದ್ರೂ ಒಂದು ವರ್ಕ್ ಅನ್ನ ಮಾಡ್ತಿದ್ರೆ ಅಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಮಾತ್ರ, ಎಂಪ್ಲಾಯೀಸ್ ಗಳು ಮಾತ್ರ ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಮಾಡೋದಕ್ಕೆ ಒಂದು ಎಲಿಜಿಬಲ್ ಆಗಿರ್ತೀರಿ. ಓಕೆನಾ, ಹಾಗಾದ್ರೆ ನೆಕ್ಸ್ಟ್ ಏನು ಒಂದು ಸೆಕೆಂಡ್ ಅಪ್ಡೇಟ್, ಒಂದು ಸೆಕೆಂಡ್ ನೋಟಿಸ್ ಬಗ್ಗೆ ಮಾತಾಡ್ಕೋದ್ರೆ, ಲಿಮಿಟೆಡ್ ಟ್ರಾನ್ಸ್ಫರ್ ಫೆಸಿಲಿಟಿ ಟು GDS ಆನ್ಲೈನ್ ಟ್ರಾನ್ಸ್ಫರ್ ನವೆಂಬರ್ 2024 ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಬೇಸಿಕಲಿ ಇದು ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಗೆ ಮಾತ್ರ ಒಂದು ರಿಲೀಸ್ ಅನ್ನ ಮಾಡಿರುವಂತಹ ಒಂದು ರೀಸನ್ ಇಂದ ಯಾರೆಲ್ಲ ಒಂದು ಆನ್ಲೈನ್ ಅಲ್ಲಿ ಒಂದು ಟ್ರಾನ್ಸ್ಫರ್ ಅನ್ನ ಮಾಡ್ಕೋಬೇಕು, ತಮ್ಮ ಒಂದು ಪೋಸ್ಟ್ ಅನ್ಕೊಂಡಿದ್ದೀರಿ, ಡಿವಿಷನ್ ಟು ಡಿವಿಷನ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಟ್ರಾನ್ಸ್ಫರ್ ಅನ್ನ ಮಾಡ್ಕೋಬೇಕು ಅನ್ಕೊಂಡಿದ್ದೀರಿ, ತಾವು ನೋಡಬಹುದು ಟ್ರಾನ್ಸ್ಫರ್ ಪೋರ್ಟಲ್ ವಿಲ್ ಬಿ ಮೇಡ್ ಅವೈಲೇಬಲ್ ಫಾರ್ ವೇಕೆನ್ಸಿ ಅಪ್ಡೇಷನ್ ಬೈ ದ ಡಿವಿಷನ್ ಯೂನಿಟ್ಸ್ 25/11/2024 ಟು 30/11/2024 ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟೊಂದು ಒಂದು ಡಿವಿಷನ್ ಗಳು ಏನಿದಾವೆ ಆ ಎಲ್ಲಾ ಒಂದು ಡಿವಿಷನ್ಸ್ ಗಳು ಇದೇ ತಿಂಗಳು 25ನೇ ತಾರೀಕಿಂದ ಹಿಡಿದು 30ನೇ ತಾರೀಕುವರೆಗೂ ಏನೋ ಒಂದು ಡಿವಿಷನ್ ವೈಸ್ ಅಪ್ಡೇಟ್ ಅನ್ನ ಮಾಡಿಬಿಡ್ತಾರೆ. ಒಂದು ಸರ್ಕಲ್ ಗೆ, ಹೆಡ್ ಆಫೀಸ್ ಗೆ ನಮ್ಮ ಒಂದು ಡಿವಿಷನ್ ಅಲ್ಲಿ ಇಷ್ಟೊಂದು ಒಂದು ಟ್ರಾನ್ಸ್ಫರ್ ಏನೋ ಒಂದು ವೇಕೆಂಟ್ ಇದಾವೆ. ಓಕೆನಾ, ಈ ರೀತಿಯಾಗಿರುವಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ ನಂತರ ತಾವೇನಾದ್ರೂ ಒಂದು ಟ್ರಾನ್ಸ್ಫರ್ ಅನ್ನ ಮಾಡ್ಕೋಬೇಕು ಅನ್ಕೊಂಡಿದ್ರೆ, ಓಕೆನಾ, ನಾಳೆ ತಿಂಗಳು ಅಂದ್ರೆ ಒಂದು ಡಿಸೆಂಬರ್ ಫಸ್ಟ್ ವೀಕ್ ನಲ್ಲೇ ಏನೋ ಒಂದು ಈ ಒಂದು ವೆಬ್ಸೈಟ್ ನಲ್ಲಿ ಒಂದು ಏನೋ ಒಂದು ರಿಲೀಸ್ ಅನ್ನ ಮಾಡ್ತಾರೆ, ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಅವೈಲೇಬಲ್ ಮಾಡ್ತಾರೆ ಒಂದು ಆನ್ಲೈನ್ ಅಲ್ಲಿ ಏನು. ಓಕೆ, ಸೊ ಆ ಒಂದು ಸಂದರ್ಭದಲ್ಲಿ ತಾವು ಈಸಿಯಾಗಿ ತಾವೇನಾದ್ರೂ ಟ್ರಾನ್ಸ್ಫರ್ ಅನ್ನ ಮಾಡ್ಕೋಬೇಕು ಅಂದ್ರೆ ತಾವು ಟ್ರಾನ್ಸ್ಫರ್ ಅನ್ನ ಮಾಡ್ಕೋಬಹುದು. ಓಕೆನಾ, ಇದು ಎರಡನೇ ಒಂದು ಅಪ್ಡೇಟ್ ಆಗಿರುತ್ತೆ. ಮೂರನೇ ಒಂದು ಅಪ್ಡೇಟ್ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಮಾತಾಡಕ್ ಹೋದ್ರೆ, ಮೆರಿಟ್ ಲಿಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಬಗ್ಗೆ ಒಂದು ಮಾತಾಡಕ್ ಹೋದ್ರೆ, ಆಲ್ರೆಡಿ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಗಳಿಂದ ಸುಮಾರು 4 ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ.
ನಮ್ಮ ಒಂದು ಕರ್ನಾಟಕದಲ್ಲಿ ಫಸ್ಟ್ ಆಗಿರ್ಬೋದು, ಸೆಕೆಂಡ್ ಆಗಿರ್ಬೋದು, ಥರ್ಡ್ ಆಗಿರ್ಬೋದು, ಫೋರ್ತ್ ಮೆರಿಟ್ ಲಿಸ್ಟ್ ಕೂಡ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಈಗ ಪ್ರತಿಯೊಬ್ಬರು ವೈಟ್ ಮಾಡ್ತಿರುವಂತದ್ದು ಫಿಫ್ತ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಬಗ್ಗೆ. ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಫಸ್ಟ್ ಮೆರಿಟ್ ಲಿಸ್ಟ್ 19th ಆಗಸ್ಟ್ ರಿಲೀಸ್ ಅನ್ನ ಮಾಡಿದ್ದೀವಿ. ಸೆಕೆಂಡ್ ಮೆರಿಟ್ ಲಿಸ್ಟ್ ಏನು ಒಂದು 28ನೇ ದಿನ ಆದ ನಂತರ 17th ಸೆಪ್ಟೆಂಬರ್ ಆಗಿರ್ಬೋದು. ಥರ್ಡ್ ಮೆರಿಟ್ ಲಿಸ್ಟ್ 19th ಅಕ್ಟೋಬರ್ ಆಗಿರ್ಬೋದು ಮತ್ತು ಫೋರ್ತ್ ಮೆರಿಟ್ ಲಿಸ್ಟ್ 12th ನವೆಂಬರ್ ನ ರಿಲೀಸ್ ಅನ್ನ ಮಾಡಿದ್ರಿ. ಈ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ನಾಳೆ ತಿಂಗಳು 10ನೇ ತಾರೀಕಿನ ಒಂದು ಒಳಗಡೆ ರಿಲೀಸ್ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಒಂದು ತಮಗೆ ಗೊತ್ತಿರಲಿ, ಈ ಒಂದು 44,228 ಒಂದು ವೇಕೆನ್ಸಿಗಳು ಏನಿದಾವೆ ಡಿಸೆಂಬರ್ 31ನೇ ತಾರೀಕು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ತಾರೆ. ಎಷ್ಟೊಂದು ಒಂದು ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡಬೇಕು, ಅಷ್ಟೊಂದು ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಸೊ ಆ ಒಂದು ಕಾರಣದಿಂದಾಗಿ ಪ್ರತಿ ಒಂದು ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡೋದಕ್ಕೆ 23ರಿಂದ 28 ದಿನ ಒಂದು ಟೈಮ್ ಅನ್ನ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ಕೂಡ ನಾಳೆ ತಿಂಗಳು ಏನು ಒಂದು 10 ಡಿಸೆಂಬರ್ ನ ಒಂದು ಒಳಗಡೆ ರಿಲೀಸ್ ಅನ್ನ ಖಂಡಿತವಾಗಿ ಮಾಡ್ತಾರೆ. ಓಕೆನಾ? ಈ ಒಂದು ರಿಲೀಸ್ ಅನ್ನ ಮಾಡಿದ ತಕ್ಷಣ ಖಂಡಿತವಾಗಿ ಅಪ್ಡೇಟ್ಸ್ ಗಳನ್ನ ನಾನು ಶೇರ್ ಅನ್ನ ಮಾಡಿಬಿಡ್ತೀನಿ. ಓಕೆನಾ? ಇಷ್ಟು ನಿಮ್ಮ ಒಂದು 3ನೇ ಒಂದು ಅಪ್ಡೇಟ್. ಆದರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ 4ನೇ ಒಂದು ಅಪ್ಡೇಟ್ ಏನು ಅಂದ್ರೆ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ವಿ, ಬ್ರದರ್ ಮುಂದಿನ ಒಂದು ವೇಕೆನ್ಸಿಗಳನ್ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ, ಅಪ್ಕಮಿಂಗ್ ವೇಕೆನ್ಸಿ ಯಾವಾಗ ಬರುತ್ತೆ ಅಂದ್ರೆ, ನಾಳೆ ವರ್ಷ ಜನವರಿ ಲಾಸ್ಟ್ ವೀಕ್ ನಲ್ಲಿ ಸುಮಾರು 30,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಓಕೆನಾ? ಪ್ರತಿ ಒಂದು ವರ್ಷ ನೋಡಿ 2ರಿಂದ 3 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾ ಇದ್ರಿ. ಬಟ್ ಈ ಒಂದು ವರ್ಷ ಮ್ಯಾಕ್ಸಿಮಮ್ ಆಗಿ ಬಹಳಷ್ಟು ಒಂದು ಕಡೆಯಿಂದ ಒಂದು ಎಲೆಕ್ಷನ್ ಇರುವಂತಹ ಒಂದು ರೀಸನ್ ಇಂದ ಏನು ಹೆಚ್ಚು ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಕ್ಕೆ ಚಾನ್ಸ್ ಆಗಿಲ್ಲ. 2023ರಲ್ಲಿ ತಾವು ತಗೊಳ್ಳಿ 3 ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ರಿ. ನಾಳೆ ವರ್ಷ 2025ರಲ್ಲಿ 2ರಿಂದ 3 ಒಂದು ನೋಟಿಫಿಕೇಶನ್ ಸಹ ರಿಲೀಸ್ ಅನ್ನ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಯಾವುದೇ ಒಂದು ಕಾರಣಕ್ಕೂ ತಾವು ಮಿಸ್ ಅನ್ನ ಮಾಡಿದ್ರ ತಾವು ಅಪ್ಲೈ ಅನ್ನ ಮಾಡ್ತಾ ಇರಿ. ಪ್ರತಿ ಒಂದು ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಓಕೆ, ಐ ಹೋಪ್ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಈ ಒಂದು 4 ಅಪ್ಡೇಟ್ಸ್ ಗಳ ಬಗ್ಗೆ ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಈ ಒಂದು 4 ಒಂದು ನೋಟಿಫಿಕೇಶನ್ ನಾನು ಏನು ತೋರಿಸ್ಕೊಟ್ಟಿದ್ದೀನಿ ಅದನ್ನ ಒಂದು ಡೀಟೇಲ್ ಆಗಿ ಒಂದು ಟೆಲಿಗ್ರಾಮ್ ಚಾನಲ್ ಶೇರ್ ಅನ್ನ ಮಾಡಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ.